ಮೈಸೂರಿನ ಪ್ರೊಫೆಸರ್ ಕೆ.ಎಸ್. ಭಗವಾನ್ ಅವರು ಮತ್ತೆ ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡಿ ಹಿಂದೂಗಳ ವಿರುದ್ಧ ಮಾತಾಡಿದ್ದಾರೆ. ಹಿಂದೂ ಧರ್ಮ ಗ್ರಂಥಗಳನ್ನ ಯಾವಾಗಲೂ ಅವಹೇಳನ ಮಾಡುವಂತ ಈ ವ್ಯಕ್ತಿ ಮತ್ತೆ ಶ್ರೀರಾಮಚಂದ್ರ ತಂದೆಗೆ ಹುಟ್ಟಿಲ್ಲ, ಹಿಂದೂ ದೇವತೆಗಳು ಕೊಲೆಗಡಕರು ಅಂತ ಮಾತಾಡಿದ್ದಾರೆ. ನಾನು ಪ್ರೊಫೆಸರ್ ಕೆ.ಎಸ್. ಭಗವಾನ್ ಅವರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಸಮಾಜದಲ್ಲಿ ಅನೇಕ ಸಮಸ್ಯೆಗಳಿದೆ, ಆ ಸಮಸ್ಯೆಗಳ ಬಗ್ಗೆ ಮಾತಾಡಿ ಜನರನ್ನ ಜಾಗೃತಿ ಮಾಡಬೇಕಾದಂತ ನೀವು ಪದೇ ಪದೇ ಹಿಂದೂ ಧರ್ಮವನ್ನ ಮತ್ತು ರಾಮಕೃಷ್ಣರನ್ನ ಟಾರ್ಗೆಟ್ ಮಾಡ್ತಾ ಇರೋದು ಯಾಕೆ? ಇದರಿಂದ ಏನಾದ್ರೂ ಷಡ್ಯಂತ್ರ ಅಡಗಿದೆಯಾ? ವಾಲ್ಮೀಕಿ ಮಹರ್ಷಿಗಳು ರಾಮಾಯಣದಲ್ಲಿ ವಿಷ್ಣುರಂಶಂ ಮಹಾಭಾಗಂ ಪುತ್ರಮೇಕ್ಷ್ವಾಕು ವರ್ಧನಂ ಅನ್ನುವಂಥ ಶ್ಲೋಕವನ್ನು ಉಲ್ಲೇಖ ಮಾಡ್ತಾರೆ. ಪುತ್ರಕಾಮೇಷ್ಟಿ ಯಾಗದ ಪ್ರಭಾವದಿಂದ ದಶರಥನ ಮಗನಾಗಿ ಸ್ವಯಂ ಪರಮಾತ್ಮನೇ ಅವತಾರ ಮಾಡದ ಅಂತ ಸ್ಪಷ್ಟವಾಗಿ ವಾಲ್ಮೀಕಿ ಮಹರ್ಷಿಗಳು ಉಲ್ಲೇಖ ಮಾಡಿದ್ರು ಕೂಡ ಈ ಭಗವಾನ್ ಅವರು ಜನರಿಗೆ ತಪ್ಪು ಸಂದೇಶವನ್ನು ಕೊಡ್ತಿದ್ದಾರೆ. ಕೆ.ಎಸ್. ಭಗವಾನ್, ನಿಮ್ಮ ಹೇಳಿಕೆಯಿಂದ ನಮ್ಮ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗಿದೆ. ದಯವಿಟ್ಟು ನೀವು ಹಿಂದೂಗಳ ಕ್ಷಮೆ ಕೇಳಬೇಕು. ನಾನು ಈ ರಾಜ್ಯದ ನೂತನ ಹೋಮ್ ಮಿನಿಸ್ಟರ್ಗೆ ಕೇಳ್ತೀನಿ, ತಾವು ಪದೇ ಪದೇ RSS ಅನ್ನ ಬ್ಯಾನ್ ಮಾಡಬೇಕು ಅಂತ ಹೇಳ್ತಿರ್ತೀರಾ, ಆದ್ರೆ ಕೆ.ಎಸ್. ಭಗವಾನ್ ಅವರ ಈ ಹೇಳಿಕೆ ಸಾಮಾಜಿಕ ಸಾಮರಸ್ಯವನ್ನು ಹಾಳು ಮಾಡ್ತಾ ಇದೆ ಅಂತ ತಮ್ಗೆ ಅನಿಸ್ತಾ ಇಲ್ವಾ? ಕೆ.ಎಸ್. ಭಗವಾನ್ ಅವರ ವಿರುದ್ಧ ಈ ದೇಶದ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಹೋಮ್ ಮಿನಿಸ್ಟರ್ಗೆ ಒಬ್ಬ ಹಿಂದೂ ಆಗಿ ಮತ್ತು ಈ ದೇಶದ ಸಿಟಿಸನ್ ಆಗಿ ಮನವಿ ಮಾಡ್ತೀನಿ.